ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಸಾಫ್ಟ್ ಆಗಿರುವಂತ ರವಾ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಪಾಕ ಮಾಡದೆ ತುಂಬಾ ದಿನ ಇಟ್ಟರು ಕೂಡ ತುಂಬಾನೇ ಸಾಫ್ಟ್ ಆಗಿರುವಂತ ರವಾ ಲಡ್ಡುನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ರವಾ ಲಡ್ಡು ಮಾಡ್ಬೇಕಾದ್ರೆ ಪಾಕ ಮಾಡ್ಕೊಂಡು ಮಾಡ್ತಿರ್ತೀವಿ. ಪಾಕ ಮಾಡ್ಕೊಂಡು ಮಾಡಿದಂತ ರವಾ ಲಡ್ಡು ಮಾಡಿದ 5-6 ಗಂಟೆಯಲ್ಲೇ ತುಂಬಾನೇ ಗಟ್ಟಿ ಆಗಿರುತ್ತೆ. ಆ ರೀತಿ ಗಟ್ಟಿ ಆಗ್ಬಾರ್ದು ಅಂದ್ರೆ ಒಮ್ಮೆ ಈ ವಿಧಾನದಲ್ಲಿ ರವಾ ಲಡ್ಡುನ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಅಂತ. ಮಾಡೋದು ಇಷ್ಟು ಈಸಿನಾ ಅಂತ ನಿಮ್ಗೆ ಅನ್ಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ನಾನು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ಈ ತುಪ್ಪನ ನೀವು ಬೇಕಿದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ತಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕ್ತಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬಾದಾಮಿ ಹಾಕ್ತಾ ಇದ್ದೀನಿ. ಇವನ್ನೇ ಹಾಕೋಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನ ಹಾಕೊಂಡು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಪ್ಲೇಟಲ್ಲಿ ಹಾಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅದೇ ತುಪ್ಪದಲ್ಲಿ 2 ಕಪ್ಪಿನ ಅಳತೆಯಲ್ಲಿ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತ ಕರೀತಾರಲ್ಲ, ಬಾಂಬೆ ರವೆ, ಚಿರೋಟಿ ರವೆ ಅಂತ ಕರೀತಾರೆ, ಅದನ್ನ ಹಾಕ್ತಾ ಇದ್ದೀನಿ. 2 ಕಪ್ ಹಾಕಿದ್ದೀನಿ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಈ ರೀತಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಒಂದು ಅರ್ಧದಷ್ಟು ಹುರ್ಕೊಳ್ಳಿ. ರವೆನ ಒಂದು 50% ಹುರ್ಕೊಂಡಿದ್ಮೇಲೆ ಇದಕ್ಕೆ ನಾನು 1 ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಾಕೊಳ್ಳಿ. 2ರಲ್ಲಿ ಯಾವ್ದಾದ್ರು ಹಾಕೋಬಹುದು. ಕೊಬ್ಬರಿ ತುರಿ ಹಾಕಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು 50% ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿದ್ರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ, ಕಂದು ಬಣ್ಣ ಬಂದಿದೆ. ಇಂಥ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡೋದು ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಿ ಬಿಡಬೇಕು. ತಣ್ಣಗಾದ್ಮೇಲೆ ಮಾತ್ರ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ನಂತರ ಯಾವ ಕಪ್ಪಲ್ಲಿ ಬಾಂಬೆ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ಪುಡಿ ಹಾಕ್ತಿದ್ದೀನಿ. 2 ಕಪ್ ಅಷ್ಟು. ನೆನಪಿರ್ಲಿ, ಸಕ್ಕರೆ ಪುಡಿ ಮಾತ್ರ ಹಾಕ್ಕೋಬೇಕು, ಸಕ್ಕರೆ ಹಾಕ್ಕೋಬಾರ್ದು. ಅದು ಕೂಡ ರವೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರ ಹಾಕ್ಕೋಬೇಕು. ಇಲ್ಲ ಅಂದರೆ ತಣ್ಣಗಾಗಿಲ್ಲ ಅಂತಂದರೆ ಸಕ್ಕರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ, ನೀರಾಗ್ಬಿಡುತ್ತೆ ರವೆ. ಅದಕ್ಕೋಸ್ಕರ ಸಕ್ಕರೆ ಪುಡಿ ಹಾಕಿದ್ಮೇಲೆ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಬಿಸಿ ಬಿಸಿ ಆಗಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನನಗೆ ಇಲ್ಲಿ ಸರಿಸುಮಾರಾಗಿ ಒಂದು 3/4 ಕಪ್ ಅಷ್ಟು ಹಾಲಾಗಿದೆ. ನೀವು ಬೇಕಿದ್ರೆ ನಿಮ್ಮ ಅಡ್ಜಸ್ಟ್ಗೆ ತಕ್ಕಂತೆ ಹಾಲನ್ನು ಹಾಕ್ಕೊಳ್ಳಿ. ಒಂದೇ ಸಾರಿ ಜಾಸ್ತಿ ಹಾಲನ್ನು ಹಾಕ್ಕೋಬೇಡಿ, ಯಾಕೆಂದ್ರೆ ನೀರಿಗಾಗ್ಬಿಟ್ರೆ ಕಷ್ಟ ಆಗುತ್ತೆ. ಬಿಸಿ ಇರುವಂತ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಕ್ಕೆ ಬರುತ್ತೆ ಅಂತ ಟ್ರೈ ಮಾಡಿ. ಬಂದಿಲ್ಲ ಅಂದ್ರೆ ಅವಾಗ ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಹಾಲನ್ನ ಹಾಕ್ಕೊಂಡಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋಕೆ ಬಂದ್ರೆ ಸರಿ. ಕಟ್ಟೋಕೆ ಬಂದಿಲ್ಲ ಅಂದ್ರೆ ಕಂಪ್ಲೀಟಾಗಿ ಆರಿದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್, ನೆನ್ಪಿಟ್ಕೋಬೇಕು. ಬಿಸಿ ಬಿಸಿ ಹಾಲನ್ನ ಒಂದೇ ಸರಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಲನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಬರುತ್ತೆ ಅಂದರೆ ಹಿಂದೆಲೆ ಕಟ್ಕೊಂಬಿಡಿ. ಒಂದು ವೇಳೆ ಕಟ್ಟಕ್ಕೆ ಬಂದಿಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ಆರಿದ್ಮೇಲೆ ಈ ರೀತಿ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬಾ ಸಿಂಪಲ್ ಆಗಿರುವಂಥ, ತುಂಬಾ ಸಾಫ್ಟ್ ಆಗಿರುವಂಥ ರವಾ ಲಡ್ಡು ರೆಡಿನೇ ಆಗೋಗುತ್ತೆ. ಈ ವಿಧಾನದಲ್ಲಿ ರವಾ ಲಡ್ಡು ಮಾಡಿದರೆ ಎಷ್ಟು KG ಆದರೂ ಸರಿ ಒಬ್ಬರೇ ಮಾಡ್ಬೋದು. ಇಷ್ಟು ಸಿಂಪಲ್ ಆಗಿರುವಂಥ ರವಾ ಲಡ್ಡು ಎಲ್ಲೂ ಇರೋದಿಲ್ಲ. ಪಾಕ ಮಾಡ್ಕೋಬೇಕು, ಅದು ಒಂದೆಳೆ ಪಾಕ ಬಂದಿದೆನಾ ಇಲ್ಲ ಅಂತ ಚೆಕ್ ಮಾಡೋ ಬದಲು ಒಮ್ಮೆ ಈ ವಿಧಾನದಲ್ಲಿ ಹೀಗೆ ರವಾ ಲಡ್ಡನ್ನು ಟ್ರೈ ಮಾಡಿ. ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಈ ವಿಡಿಯೋ ಶೂಟ್ ಮಾಡುವಾಗ 5-6 ರವೆ ಲಡ್ಡು ಖಾಲಿ ಆಗೋಗಿದೆ. ಅದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ. ಯಾಕಂದರೆ ಮಾಡ್ತಾ ಮಾಡ್ತಾ ರವೆ ಲಡ್ಡು ಕಟ್ತಾ ತಿಂತಾನೆ ಇರ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿದ್ರೆ ಅಲ್ಲ ಹೇಗಿದೆ ಏನು ಅಂತ ಗೊತ್ತಾಗೋದು. ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ ಮಾತ್ರ ಸಾಫ್ಟ್ ಆಗಿದೆ, ಆಮೇಲೆ ಗಟ್ಟಿ ಆಗಿದೆ ಅನ್ನೋ ಡೌಟೇ ಬೇಡ. ಒಂದು ವಾರ ಇಟ್ಟರು ಇದೇ ರೀತಿಯಾಗಿ ಇಷ್ಟೇ ಸಾಫ್ಟ್ ಆಗಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.